ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿಲೀಪ್ ಸರ್ ಬಂದು ಬಹಳ ಅದ್ಭುತವಾದಂಥ ಒಳ್ಳೆ ನಟ. ಅದನ್ನು ಬಿಟ್ಟು ಇತ್ತೀಚಿನ ದಿನಮಾನಗಳಲ್ಲಿ ಮೈಕ್ರೋ ಸೀರೀಸ್ ಅದು ಇದು ಅಂದರೆ ಡೈರೆಕ್ಷನ್ ಕಡೆಗೆ ಜಾಸ್ತಿ ಒಲವು ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆ ದಿಲೀಪ್ ರಾಜ್ ಸರ್ ಆ್ಯಕ್ಟರ್ ಆಗಿ ಮರೀತಾ ಇದ್ದಾರಾ? ಆ್ಯಕ್ಟ್ರಾಗಿ ಖಂಡಿತವಾಗ್ಲೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮೂಲತಃ ನಾನು ಆ್ಯಕ್ಟರೇ. ನಾನು ಏನೇ ಬೇರೆ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ನಾನು ನಟನೇ ಅದು. ಬಟ್ ನಾವು ಕರಿಯರ್ನ ಶುರು ಮಾಡಿದ್ದ ಟೈಮ್ ಹೇಗಿತ್ತು ಅಂದರೆ, ನಾವು ಬರೀ ಒಂದನ್ನೇ ಕಲಿತಾ ಇರಲಿಲ್ಲ ಸೆಟ್ಟಲ್ಲಿ, ಎಲ್ಲನೂ ಕಲಿತಾ ಇದ್ವಿ. ಸ್ಕೆಡ್ಯೂಲಿಂಗ್ ಕೂಡಿಸ್ಕೊಳ್ಳೋರು, ಲೈನ್ ಹಾಕು ಅಂತ ಹೇಳೋರು, ಟ್ರ್ಯಾಕ್ ತಳ್ಳೋದು ಹೇಳ್ಕೊಡೋರು, ಕ್ಯಾಮ್ರಾ ಫೋಕಸ್ ಮಾಡೋದು ಹೇಳ್ಕೊಡೋರು. ಆ್ಯಂಡ್ ನಮ್ಮ ಇಂಟ್ರೆಸ್ಟು ಆ ಥರ ಇತ್ತು ಅಷ್ಟೇ. ಆ್ಯಂಡ್ ಡೈರೆಕ್ಷನ್ ಮಾಡಬಾರ್ದು ಅನ್ನೋದು ಯಾವತ್ತೂ ಇರಲಿಲ್ಲ ನನಗೆ. ಆ್ಯಂಡ್ ಅದು ನನ್ನ ಒನ್ ಆಫ್ ದ ಪ್ಯಾಷನ್. ಅದು ಡೈರೆಕ್ಷನ್ ಮಾಡೋದು ಒನ್ ಆಫ್ ಮೈ ಪ್ಯಾಷನ್ ಅದು. ಆ್ಯಂಡ್ ಇವಾಗಲ್ಲ, ನಾನು ಪ್ರೊಡಕ್ಷನ್ ಶುರು ಮಾಡಿದಾಗಿಂದನೂ ಆ್ಯಂಡ್ ಹಿಂದೆ ಒಂದು ವಾಹಿನಿಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೂ ಪ್ರೋಮೋಸ್ನ ಡೈರೆಕ್ಟ್ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಪ್ರತಿ ಶೋನ ಸೆಟ್ ಮಾಡೋವಂಥ ಜವಾಬ್ದಾರಿ ನಾನು ತೊಗೋತೀನಿ ಅಷ್ಟೇ. ಬಟ್ ಡೆಫಿನೆಟ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಆ್ಯಕ್ಟಿಂಗೇ ಇರುತ್ತೆ. ನನ್ನನ್ನು ಆ್ಯಕ್ಟ್ರಾಗೆ ಎಲ್ಲರೂ ನೋಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಾನು ಬೇರೆ ಏನೇ ಟೆಕ್ನಿಕಲ್ ಕೆಲಸ ಮಾಡಿದ್ರೂ ನಾನು ಮುಂದೆ ಬರೋದಿಲ್ಲ. ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ ನಾನು. ದಟ್ ಐ ಡೂ ಇಟ್ ಫಾರ್ ದ ಟೀಮ್ ಆ್ಯಂಡ್ ಫಾರ್ ದ ಪ್ರೊಡಕ್ಷನ್ ಸರ್. ತಮಾಷೆಗಿರ್ಬೋದು, ಆಗಿರ್ಬೋದು. ಫನ್ನಿ ಕ್ವಶನ್ ಏನಂತಂದ್ರೆ, ಎಷ್ಟು ಬಾಟಲ್ಸ್ ಅನ್ನ ಖಾಲಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಅಂಡ್ ಹಾಗೆ ಇನ್ನೊಂದೇನಂತಂದ್ರೆ, ಈ ತರ ಬೇಜವಾಬ್ದಾರಿ ಕ್ಯಾರೆಕ್ಟರ್ ಅಂತ ಬಂದಾಗ, ಅದಕ್ಕೆ ಯಾವುದೇ ಒಂದು ಕ್ಯಾರೆಕ್ಟರ್ ಬಂದಾಗ ಅದಕ್ಕೆ ನಿಮ್ದೇ ಅಂತ ಪ್ರಿಪರೇಷನ್ಸ್ ಇರುತ್ತೆ. ಸೊ ಮನೆಯಲ್ಲಿ ಜವಾಬ್ದಾರಿ ಅಂತ ಹುಡುಗ ಆಗಿರ್ತಾರ, ನಿಮ್ಮ ತಂದೆ ತಾಯಿ ಈ ತರ ಬೇಜವಾಬ್ದಾರಿ ಮಗನ ಕ್ಯಾರೆಕ್ಟರ್ನ ನೋಡಿ ಏನ್ ಹೇಳಿದ್ರು ಅಂತ? ಏನಿಲ್ಲ, ಮೊದಲೇ ಇಲ್ಲಿಗೆ ಬರಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ, ಈ ಒಂದು ಇಂಡಸ್ಟ್ರಿಗೆ ಬರಬೇಕಾದ್ರೆ ಪಾತ್ರ ಥರ ನೋಡಿ ಅಂತ. ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರು ಖುಷಿಯಾಗೇ ಇದ್ದಾರೆ. ಪ್ರೋಮೋ ನೋಡಿದಾಗ ಆ ಫೀಲ್ ಆಗಿರ್ಬೋದು. ಒಬ್ಬ ನಟನಾಗಿ ನೋಡ್ತಿದ್ದಾರೆ ಅವರು, ಒಬ್ಬ ಮಗನಾಗಿ ನೋಡ್ತಿಲ್ಲ, ನಟನಾಗಿ ನೋಡ್ತಿದ್ದಾರೆ. ಸೊ ಎಲ್ಲೂ ನನಗೆ ಆ ಥರ ಮನೆಯಿಂದ ಆ ಥರ ಏನೋ ಮಾತುಗಳು ಬರಲ್ಲ. ತುಂಬ ಸಪೋರ್ಟಿವ್ ಆಗಿ ಮಾಡು ಅಂತಲೇ ಬೆನ್ನು ತಟ್ತಾರೆ. ಸೊ ಬಾಟ್ಲು ಕೇಳಿದ್ರಿ, ಕುಡಿಬೇಕಾದ್ರೆಲ್ಲ ಒಂದು 30ರಿಂದ 40 ಹ್ಯಾಪಿ ಫೀಸ್ ಹೋಗ್ತಾನೆ ಇರ್ತೀವಿ. ಈ ಕ್ಯಾರೆಕ್ಟ್ರು ಯಾವ ಥರ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಈ ಹುಡುಗಿರಿಗೆ ಕಾಮನ್ ಆಗಿ ಏನಂತಂದ್ರೆ, ಬೇಜವಾಬ್ದಾರಿ ಅಂತ ಹುಡುಗರನ್ನೇ ಏನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ? ಅದಿನ್ನೂ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆದರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಇವರ ಭೇಟಿ ಆಗಿದೆ ಅಷ್ಟೇ. ಅದು ಕಥೆಯಲ್ಲಿ ನಮಗೆ ತೋರಿಸಿದ್ದಾರೆ. ಬಟ್ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಅವ್ರನ್ನ ಮದುವೆ ಆಗ್ತೀನಿ ಅಂತ, ಇನ್ನೂ ಐಡಿಯಾ ಇಲ್ಲ. ಬಟ್ ಜನ್ರಲ್ ಆಗಿ ಹೇಳಬೇಕು ಅಂದರೆ, ಅದೇನೋ ಹುಡುಗಿರ್ದು ಬ್ಯಾಡ್ ಲಕ್ಕು ಏನೋ ಗೊತ್ತಿಲ್ಲ. ಪಾಪ ಆ ಥರ ಹುಡುಗರು ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ನನಗೆ ಇಲ್ಲಂತೂ ಯಾಕೆ ಅಂತ ಗೊತ್ತಿಲ್ಲ. ಜನರಲ್ ಆಗಿ ಹೇಳಬೇಕು, ಬೇಜವಾಬ್ದಾರಿ ಹುಡುಗರು ಇರ್ತಾರಲ್ಲ, ಅವ್ರ ಮುಂದೆ ಜವಾಬ್ದಾರಿ ತಗೊತಾರೆ, ಅದಕ್ಕೇನೆ ಇಷ್ಟ ಆಗೋದು. ಅಂದರೆ ಇವಾಗ ಪಾತ್ರದಲ್ಲಿ ನಾನು ತುಂಬ ಜವಾಬ್ದಾರಿ, ಅಂದರೆ ಮನೆ ಜವಾಬ್ದಾರಿನ ನಾನು ತಗೊಳ್ಳೋ ಅಂಥ ಕತೆ ಇದೆ. ಸೊ ಇವನಿಗೆ ಸ್ವಲ್ಪ ಕಮ್ಮಿ ಅಲ್ವಾ, ಅದನ್ನು ಈಕ್ವಲ್ ಮಾಡೋದಕ್ಕೆ ಅಥವಾ ಅವನಿಗೆ ಮನೇಲಿ ಸ್ವಲ್ಪ ಮರ್ಯಾದೆ ತಂದು ಕೊಡೋದಕ್ಕೆ ನಾನು ಇರ್ತೀನಿ ಅನಿಸುತ್ತೆ. ಇವಾಗ ನಿಮ್ಮ ಮನೇಲಿ ಯಾರು ಸಹ ರೆಸ್ಪೆಕ್ಟ್ ಕೊಡ್ತಿರಲ್ಲ ಅಲ್ವಾ, ಸೊ ನಾನು ಬಂದ್ಬಿಟ್ಟು ಸರಿ ಮಾಡ್ತೀನೇನೋ ಅಂತ ಅಷ್ಟೆ.